ಒಮ್ಮೆ ದಕ್ಷಿಣ ಭಾರತದ ಸುಂದರ ರಾಜ್ಯವಾದ ಮೈಸೂರು ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ರಾಜನಿದ್ದ. ಮೈಸೂರು ಮಹಾರಾಜ. ಅವರು ಕೇವಲ ಸಿಂಹಾಸನದ ಮೇಲೆ ಕುಳಿತವನೇ ಅಲ್ಲ, ಜನರ ಹೃದಯದಲ್ಲಿ ಕುಳಿತಿದ್ದ ಮಹಾನ್ ನಾಯಕನಾಗಿದ್ದ. ಮಹಾರಾಜರು ಬಾಲ್ಯದಲ್ಲಿಯೇ ವಿದ್ಯೆ, ಕಲೆ, ಸಂಗೀತ ಮತ್ತು ಯುದ್ಧಕಲೆಗಳಲ್ಲಿ ನಿಪುಣರಾಗಿದ್ರು. ಅವರಿಗೆ ಜನರ ಸುಖ ದುಃಖದ ಬಗ್ಗೆ ಅಪಾರ ಕಾಳಜಿಯಿತ್ತು. ಪ್ರಜೆಯ ಕಲ್ಯಾಣವೇ ಅವರ ಧ್ಯೇಯವಾಗಿತ್ತು. ಒಮ್ಮೆ ರಾಜ್ಯದಲ್ಲಿ ಭೀಕರ ಬರ ಬಂತು. ಬೆಳೆಗಳು ನಾಶವಾದವು. ಜನರು ಹಸಿವಿನಿಂದ ನರಳಿದರು. ಆದರೆ ಮಹಾರಾಜರು ಅರಮನೆಯಲ್ಲಿಯೇ ಸುಖವಾಗಿರಲಿಲ್ಲ. ಅವರು ತಕ್ಷಣವೇ ಅರಮನೆಯ ಬಂಗಾರ ಮತ್ತು ಆಭರಣಗಳನ್ನು ಮಾರಾಟ ಮಾಡಿ ಜನರಿಗೆ ಅನ್ನದಾನ ಮಾಡಿದರು. ಜನರು ಅವರ ಸೇವೆ ನೋಡಿ ಆಘಾತಗೊಂಡರು. ರಾಜನ ಹೃದಯದಲ್ಲೇ ದೇವರ ಆಸನ ಇದೆ ಎಂದು ಅವರು ಹೇಳಿದರು. ಬರದ ನಂತರ ಮಹಾರಾಜರು ದೊಡ್ಡ ಕೆರೆಗಳನ್ನು, ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ವ್ಯವಸ್ಥೆ ಮಾಡಿದರು. ರೈತರು ಮತ್ತೆ ನೆಲದ ಮೇಲೆ ನಗುವು ತಂದುಕೊಂಡರು. ಮಹಾರಾಜರ ಕಾಲದಲ್ಲಿ ಮೈಸೂರು ನಗರವು ಕಲೆ, ಸಂಸ್ಕೃತಿ ಮತ್ತು ವಿದ್ಯೆಯ ಕೇಂದ್ರವಾಯಿತು. ಮೈಸೂರು ಅರಮನೆ, ಸಂಗೀತೋತ್ಸವಗಳು ಮತ್ತು ದಸರಾ ಉತ್ಸವ ಇವು ಎಲ್ಲವೂ ಅವರ ಕಾಲದಲ್ಲೇ ಜನಪ್ರಿಯವಾದವು. ಅವರು ಎಂದಿಗೂ ಹೇಳುತ್ತಿದ್ದರು, ರಾಜನ ಶಕ್ತಿ ಅವನ ಸೈನ್ಯದಲ್ಲಲ್ಲ, ಅವನ ಪ್ರಜೆಯ ಪ್ರೀತಿಯಲ್ಲಿ ಇದೆ.